ತುಂಬ ಸಿಂಪಲ್ಲಾಗಿ ಧಾರವಾಡ ಪೇಡೆ ಮನೆಯಲ್ಲೇ ಯಾವ ಥರ ಮಾಡೋದು ಅಂಥೇಳಿ. ಧಾರವಾಡ ಪೇಡೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಧಾರವಾಡ ಪೇಡೆ ಎದರಿಂದ ಮಾಡ್ತಾರೋ ಅಂಥೇಳಿ ಗೊತ್ತಿರುತ್ತೆ. ಖವಾದಿಂದನೂ ಮಾಡ್ತಾರೆ, ಹಾಲನ್ನು ಮಾಡಿ ಮಾಡ್ತಾರೆ. ನಾನಿಲ್ಲಿ ಗೋಧಿ ಹಿಟ್ಟಿನಿಂದ ಪೇಡೆಗಳನ್ನು ಮಾಡಿದ್ದೀನಿ ಇವತ್ತು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಗೋಧಿ ಹಿಟ್ಟಿನ ಪೇಡೆ. ಮಕ್ಕಳಂತೂ ನಮ್ಮ ಮನೆಯಲ್ಲಿ ತುಂಬಾ ಖುಷಿಪಟ್ಟು ತಿಂದರು, ಅಷ್ಟು ಚೆನ್ನಾಗಿತ್ತು. ಇದು ಗೋಧಿ ಹಿಟ್ಟಿನ ಪೇಡೆ ಅನ್ನೋದೇ ಗೊತ್ತಾಗಲ್ಲ, ನಮ್ಮ ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿದೆ. ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಒಂದು ಬೌಲು ಗೋಧಿ ಹಿಟ್ಟ ತೊಗೊಂಡಿದ್ದೀನಿ. ನೀವು ಅಂಗಡಿದು ಬೇಕಾದ್ರೂ ತೊಗೊಳ್ಳಿ, ನೀವು ಮನೆಯಲ್ಲೇ ಗೋಧಿ ಹುಡಿನ ಮಾಡಿಸಿದ್ರು ಕೂಡ ತೊಗೊಳ್ಳಿ. ಇದನ್ನು ಫುಲ್ ಮೀಡಿಯಮ್ ಉರಿಯಲ್ಲೇ ನಾನು ಹುರ್ಕೋತೇನೆ. ತುಂಬ ಚೆನ್ನಾಗಿ ಹುರಿಬೇಕಾಗುತ್ತೆ. ನಾವು ಮೀಡಿಯಮ್ ಸೈಜಲ್ಲೇ ಹುರಿತಾ ಹೋಗ್ತೇನೆ. ಇದಕ್ಕೆ ಒಂದು 2 ರಿಂದ 3 ನಿಮಿಷ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಯೂಸ್ ಮಾಡಬೇಡಿ. ಹಾಗೆ ಇದನ್ನು ಹುರಿತಾ ಹೋಗೋಣ. ನೀವು ಸ್ವಲ್ಪನಾದರೂ ಕೈ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ತಳ ಹಿಡಿದ್ರೆ ಬ್ಲ್ಯಾಕ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಟ್ಟು ನಮಗೆ ಹೊತ್ತು ಬಿಡುತ್ತೆ. ಅದು ಆ ಥರ ಆಗಬಾರ್ದು ನಮಗೆ. ಇದು ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತೆ, ಗೋಧಿ ಹಿಟ್ಟದ್ದು ಬೇರೆನೇ ಇರುತ್ತೆ. ಹುರಿಯುವಾಗ ಸ್ಮೆಲ್ ತುಂಬ ಚೆನ್ನಾಗಿ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ನಿಧಾನ ಉರಿಯಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ಎಷ್ಟು ನಿಧಾನ ಉರಿಯಲ್ಲಿ ಹುರಿತೀವೋ ಅಷ್ಟು ಒಳ್ಳೇದು. ನೋಡಿ ಈಗ ಎಷ್ಟು ಚೆನ್ನಾಗಿ ಪರಿಮಳ ಬರಲಿಕ್ಕಾಯ್ತು. 1-2 ನಿಮಿಷ ಆಗಿದೆ ಇದೀಗ. ಇನ್ನೂ ಇದನ್ನು ಹುರಿತೇನೆ ನಾನು. ಇನ್ನೊಂದು ಸ್ವಲ್ಪ ಹುರಿದ ನಂತರ ತೋರಿಸ್ತೇನೆ. ಮತ್ತು ನೋಡಿ, ಇಷ್ಟು ಹುರಿದ ಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ತೇನೆ. ಈಗ ಮೊದಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೇನೆ ಇದನ್ನು. ಮತ್ತು ಸ್ಲೋ ಉರಿನೇ, ಹೈ ಫ್ಲೇಮ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಎಲ್ಲ ಕೆರಟ್ಬಿಡುತ್ತೆ ನಮಗೆ. ಇದಕ್ಕೆ ತುಪ್ಪನೂ ಜಾಸ್ತಿ ಬೇಕಾಗಿಲ್ಲ, ಎಣ್ಣೆ ಕೂಡ ಬೇಕಾಗಿಲ್ಲ. ನೋಡಿ ಈ ಥರ ಇದನ್ನು ಮತ್ತೆ ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ. ನೋಡಿ ಇಷ್ಟ ಆಗಿದೆ. 1 ಟೇಬಲ್ ಸ್ಪೂನು ತುಪ್ಪ ಹಾಕಿದ ಮೇಲೆ ಮತ್ತೆ ಈಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ನೋಡಿ, 1 ಬೌಲು ಗೋಧಿ ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ತುಪ್ಪ ಸಾಕು. ಇನ್ನು ತುಪ್ಪದ ಅವಶ್ಯಕತೆ ಇಲ್ಲ ನಮಗೆ. ಈಗ ಇದನ್ನು ಕೂಡ ನಾನು ಇನ್ನು ಹುರಿತೇನೆ ಸ್ಲೋ ಉರಿಯಲ್ಲೇ. ನೋಡಿ, ಆವಾಗಿನಕ್ಕಿಂತಲೂ ಮಿದುವಾಗಿದೆ ಹಿಟ್ಟು. ಹಗುರವಾಗಿ ಬರಬೇಕಂದ್ರೆ ನಮಗೆ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಟರೆ ಕೆಳಗಡೆ ಕೆರಟು ಬಿಡುತ್ತೆ. ನೋಡಿ, ತಳ ಹಿಡಿತೆ. ಈ ಥರ ನಾವು ಕೆರಟಿಸ್ಲಿಕ್ಕೆ ಹೋಗಬಾರ್ದು. ಈಗ ನೋಡಿ, ತುಪ್ಪ ಹಾಕಿದ ಮೇಲೆ ಹಿಟ್ಟು ಹಗುರವಾಗಿ ಸ್ಮೂತಾಗಿ ಬರ್ತಾಯಿದೆ. ಹಿಟ್ಟು ಹಗುರಾಗಬೇಕು ನಮಗೆ ಪೇಡೆ ಮಾಡಲಿಕ್ಕೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ತೇನೆ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಕು, ಇನ್ನು ಹಾಕ್ಲಿಕ್ಕೆ ಹೋಗ್ಬಿಡಿ. 2 ಸ್ಪೂನು ತುಪ್ಪ, 2 ಸ್ಪೂನ್ ಎಣ್ಣೆ ಸಾಕು. ನೋಡಿ, ಎಣ್ಣೆ ತುಪ್ಪ ಹಾಕಿದ ಮೇಲೆ ಕಲರ್ ತುಂಬಾ ಚೇಂಜ್ ಆಗಿದೆ. ಇನ್ನೂ ಕಲರ್ ಚೇಂಜ್ ಆಗಬೇಕಿದು. ಇನ್ನೂ ನಿಧಾನ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ. ನೋಡಿ, ಈ ಕಲರಲ್ಲಿ ಈಗ ಚೇಂಜ್ ಆಗಿದೆ. ಇದನ್ನೀಗ ನಾನು ಗ್ಯಾಸ ಆಫ್ ಮಾಡಿಬಿಡ್ತೀನಿ. ಯಾಕಂದರೆ ಇನ್ನು ಕೆರಟು ಬಿಟ್ಟರೆ ಪೇಡೆ ಚೆನ್ನಾಗಿ ಬರಲ್ಲ. ತುಂಬ ಕೈ ನೋವು ಬರ್ತಾವೆ ಅಂಥೇಳಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಹೈ ಫ್ಲೇಮಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪೇಡೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಗೊತ್ತೇ ಇದೆ, ಹೊರಗಡೆ ತಂದು ತಿನ್ನೋಕ್ಕೆ ಅಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳಿ. ಯಾವ ಬೌಲಿಂದ ಗೋಧಿ ಹಿಟ್ಟು ತಂದಿದ್ದೆ ಅದೇ ಬೌಲಿಂದ ನಾನಿಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೇನೆ. ಈಗ ಅದಕ್ಕೆ ಅರ್ಧ ಬೌಲಿನಷ್ಟು ನೀರನ್ನು ಸೇರಿಸ್ತೇನೆ. ನೋಡಿ, ಇದನ್ನು ತಿರುಗಿಸ್ತಾ ಹೋಗಬೇಕು. ಇದು ಸಕ್ಕರೆ ಎಲ್ಲ ಕರಗಿ ನಮಗೆ ಬೂರ ಸಕ್ಕರೆ ಮಾಡ್ಕೊಳ್ಳಿಕ್ಕೆ ಆಗುವಷ್ಟು ಆಗಬೇಕು. ನೋಡಿ, ಇದು ಈಗ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ನೋಡಿ, ಈ ಥರ ಇನ್ನೂ ಇದು ಸಕ್ಕರೆ ಕರಗಬೇಕು ನಮಗೆ. ಸಕ್ಕರೆ ಇನ್ನೂ ಕರಗಿಲ್ಲ, ಫುಲ್ ಸಕ್ಕರೆ ಕರಗ್ತಾ ಇರಬೇಕಿದು. ಈಗ ಸಕ್ಕರೆ ಎಲ್ಲ ಫುಲ್ಲು ಕರಗಿದೆ. ನಮಗೆ ಇದು ಗಟ್ಟಿ ಆಗ್ತಾ ಬರಬೇಕು. ವಾಪಸ್ ಸಕ್ಕರೆ ಆಗಬೇಕು ನಮಗೆ. ಬೂರ ಸಕ್ಕರೆ ಅಂದರೆ ಅಲ್ಲಿವರೆಗೂ ಕೈ ಬಿಡಲಾರ್ದೆ ನಾವು ತಿರುಗಿಸ್ತಾ ಇರಬೇಕು. ನೋಡಿ, ಈಗ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಗಟ್ಟಿ ಆಗ್ಲಿಕ್ಕೆ ಆಯಿತು. ವಾಪಸ್ ನಮಗೆ ಸಕ್ಕರೆ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು. ಈಗ ಸಕ್ಕರೆ ಆಗಲಿಕ್ಕೆ ನಾವು ಕೈ ಬಿಡಲಾರ್ದಾಗೆ ತಿರುಗಿಸ್ತಾ ಇರಬೇಕು. ಇನ್ನೂ ಒಂದು ಸ್ವಲ್ಪ ತಿರುಗಿಸೋಣ ಹಾಗೆ. ನೋಡಿ, ಇಲ್ಲಿ ಸಕ್ಕರೆ ಸ್ಟಾರ್ಟ್ ಆಯ್ತಲ್ಲ. ಈಗ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಬಿಡಿ. ಇದು ಕಷ್ಟ ಆಗುತ್ತೆ ನಿಮಗೆ.
ಸ್ವಲ್ಪ ಮತ್ತೆ ನೀರು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಏನು ಬಾಂಡ್ಲಿ ಕದಿರ್ತೈತಲ್ಲ ಇದರಲ್ಲೇ ನಾವು ಇದನ್ನು ಸಕ್ಕರೆನ ಮಾಡ್ಕೋಬೇಕಾಗತ್ತೆ ತಿರುಗಿಸ್ತಾ ಹೋಗಿ. ನೋಡಿ ಬೂರ ಸಕ್ಕರೆ ರೆಡಿ ಆಗುತ್ತೆ. ಈಗ ನೋಡಿ ಸಕ್ಕರೆ ಇದನ್ನು ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ ನಾನು ಆವಾಗಲೇ. ಇದನ್ನು ಬಾಂಡ್ಲಿ ಇಲ್ಲಾಂದರೆ ನೀವು ಗ್ಯಾಸ್ ಆಫ್ ಮಾಡಿದ್ರೆ ವಾಪಸ್ ಮತ್ತೆ ಪಾಕ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಇದ್ರದ್ದು ಕಾಣ್ತದ. ಈ ಥರ ಮಾಡಿ ಇದನ್ನೆಲ್ಲ ಇದೀಗ ಕಾಳು ಆಗಬೇಕು ನಮಗೆ. ನೋಡಿ ಈಗ ಇದು ಆರಬೇಕು. ನಾವು ಮಿಕ್ಸಿ ಮಾಡ್ಕೋಬೇಕಂದ್ರೆ ನೋಡಿ ಬೂರ ಸಕ್ಕರೆ ನಮಗೆ ರೆಡಿಯಾಗಿದೆ. ಇದನ್ನೀಗ ಮಿಕ್ಸಿ ಮಾಡಬೇಕಂದ್ರೆ ಆರಲಿ. ಇದು ನಮಗೆ ಗೋಧಿ ಹಿಟ್ಟು ಆರಬೇಕು, ಇದು ಆರಬೇಕು. ಈಗ ಚೆನ್ನಾಗಿ ಆರಲಿ. ನಾನು ಮಾಡಿಟ್ಟಿರೋಂಥ ಬೂರ ಸಕ್ಕರೆನ ಎಲ್ಲ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೂರ ಸಕ್ಕರೆನ ಗಾಳಿಸಿ ಎತ್ತಿಟ್ಕೊಂಡಿದ್ದೇನೆ ನಾನು. ಇಲ್ಲಿ ಈಗ ಈ ಬೂರ ಸಕ್ಕರೆ ಏನು ಉಳಿದಿತ್ತಲ್ಲ ದಪ್ಪಂದು ಗಾಳಿಸಿ ಎತ್ತಿಟ್ಟು ಅದನ್ನು ನಾನು ಮೇಲ್ಗಡೆ ಹಚ್ಚಲಿಕ್ಕೆ ಮಾಡ್ತೀನಿ. ಈಗ ಇದನ್ನು ನೋಡಿ ಇಲ್ಲಿ ಏನು ಗೋಧಿ ಹಿಟ್ಟೆಲ್ಲ ಹುರಿದಿಟ್ಟಿದ್ದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದಕ್ಕೆ ನಾನೀಗ ಏನು ಹಾಕ್ತೀನಿ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದು ಬೇಕಾದರೂ ಹಾಲಿನ ಪೌಡರನ್ನು ಯೂಸ್ ಮಾಡ್ಕೊಳ್ಳಿ, ಅದು ಆಪ್ಷನಲ್ ನಿಮಗೆ. ನಾನು ಇಲ್ಲಿ ಇದನ್ನು ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಆ ಹಾಲಿನ ಪೌಡರನ್ನು ಯೂಸ್ ಮಾಡಿದ್ದೀನಿ. ನೋಡಿ ಇದನ್ನೀಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ನೋಡಿ. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಹಾಲಿನ ಪೌಡರು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಇದಕ್ಕೆ ನಾವು ಏನು ಬೂರ ಸಕ್ಕರೆನ ರೆಡಿ ಮಾಡಿಟ್ಟಿದ್ವಿ ನೋಡಿ. ಬೂರ ಸಕ್ಕರೆ ನಮಗೆ ಎಷ್ಟು ಬೇಕು ಸ್ವೀಟು ಅಷ್ಟು ಹಾಕ್ಕೊಳ್ಳಿ. ಬೂರ ಸಕ್ಕರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿರುತ್ತೆ, ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಧಾನಕ ಎಲ್ಲ ಮಿಕ್ಸ್ ಆಗಬೇಕು. ಸಕ್ಕರೆ ಏಲಕ್ಕಿ ಪೌಡರು ಗೋಧಿ ಹಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ ಸ್ವಲ್ಪ ರುಚಿನ. ಮತ್ತೆ ಬೇಕಾದರೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಸಕ್ಕರೆ ಬೂರ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ, ಹಾಗಾಗಿ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಹಾಲು ಬೇಕು, ಕಾಯಿಸಿ ಆರಿಸಿ ಇಟ್ಟಿರುವಂಥ ಹಾಲು. ಸಡನ್ಲಿ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. 1 ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕಿ ಈ ಥರ ಗಟ್ಟಿಯಾಗಿ ನಾದ್ಕೊಳ್ಳಿ ಹಿಟ್ಟು. ತುಂಬ ಅಂದರೆ ತುಂಬ ಇದು ಬರಲ್ಲ, ಇದು ಬಾರಾಗಿ ಹಿಟ್ಟು ನಮಗೆ ಹಗುರವಾಗಿ ಬರುತ್ತೆ. ಯಾಕೆ ಹಗುರವಾಗಿ ಬರುತ್ತೆ ಅಂದರೆ ನಾವು ಇದನ್ನು ತುಂಬ ಹೊತ್ತು ಒಲೆ ಗ್ಯಾಸ್ ಮೇಲೆ ಫ್ರೈ ಮಾಡಿರ್ತೀವಲ್ಲ ಸ್ಲೋ ಉರಿಯಲ್ಲಿ, ಹಾಗಾಗಿ ತುಂಬ ಹಗುರವಾಗಿ ಬರುತ್ತೆ. ಪೇಡೆ ಕೂಡ ಅಷ್ಟೇ ಟೇಸ್ಟಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ನಾನು ಮಾಡ್ತಾ ಇದ್ದೀನಿ. ಇದೇ ಥರ ಈಗ ನೋಡಿ ಇಲ್ಲಿ ಬೂರ ಸಕ್ಕರೆ ಏನಿಟ್ಟಿದ್ಮೇಲೆ ಬೂರ ಸಕ್ಕರೆ ಇದು ಇದರಲ್ಲಿ ಉರುಳಾಡಿಸಿ ಎತ್ತಿ ಇಡ್ತಾ ಇದ್ದೀನಿ ನೋಡಿ. ನಿಮಗೆ ಈ ಥರ ಎಲ್ಲ ಮಾಡಿಟ್ಕೊಳ್ಳಿ ನೋಡಿ. ಇಲ್ಲಿ ಸಿಂಪಲ್ ಆಗಿ ಗೋಧಿ ಹಿಟ್ಟಿಂದು ಪೇಡ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದ್ದಾವೆ ನೋಡಿ. ಗೋಧಿ ಹಿಟ್ಟಿನಂತೂ ಗೊತ್ತೇ ಆಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಟೇಸ್ಟ್ ಸೂಪರಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.